ನಮಸ್ಕಾರ. ನಾನು ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ ನಾರಾಯಣ್ ಮಾತಾಡೋದು. ಏನು ನಮ್ಮ ಇದೇ ತಿಂಗಳು 20, 21, 22 ಸಾಹಿತ್ಯ ಸಮ್ಮೇಳನ ಅಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಆ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯದ ವಿಚಾರ. ಇಂಥ ಸಂದರ್ಭದಲ್ಲಿ ನಮಗೆ ಮಂಡ್ಯದಲ್ಲಿ ಸಮ್ಮೇಳನದ ನೆನಪಿಗಾಗಿ ಒಂದು ಕನ್ನಡ ಭವನ ಬೇಕು ಅಂತೇಳಿ ಮೊನ್ನೆ ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲೆ ಅವರು ಬಂದಿದ್ದರು. ಅವರಿಗೆ ನಾವು ಜೈ ಕರ್ನಾಟಕ ಪರಿಷತ್ತಿಂದ ಮನವಿ ಮಾಡ್ಕೊಂಡಿದ್ದೀವಿ. ನಮಗೆ ಕನ್ನಡದ ಕಾರ್ಯಕ್ರಮಗಳು ಮತ್ತು ಕಲೆ, ಸಂಸ್ಕೃತಿ, ಸಾಹಿತ್ಯ ಉಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದರೆ ನಮಗೊಂದು ಭವನ ಬೇಕಾಗಿದೆ. ಆ ಭವನದಲ್ಲಿ ಒಂದು ಕಲಿಕಾ ಕೇಂದ್ರ ಬೇಕಾಗಿದೆ. ಹಾಗಾಗಿ ಈ ಸಮ್ಮೇಳನದಲ್ಲಿ ಅನಾವಶ್ಯಕ ಖರ್ಚುಗಳನ್ನು ಉಳಿಸಿ ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲ ಸಾಹಿತ್ಯ ಪರಿಷತ್ತಿನ ಸಮಿತಿಗಳು ಒಂದು ಕನ್ನಡ ಭವನ ಒಂದು ನೆನಪಿಗೆ, ಇವತ್ತು ಸಮ್ಮೇಳನದ ನೆನಪಿಗೆ ಉಳಿಸ್ಕೊಡ್ಬೇಕು, ಮಾಡಿಸ್ಕೊಡ್ಬೇಕು, ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವು ಜೈ ಕರ್ನಾಟಕ ಪರಿಷತ್ತಿಂದ ಮನವಿ ಮಾಡ್ಕೊಳ್ತೀವಿ. ಜೊತೆಗೆ ಈಗಾಗಲೇ ನೀವು ಕಂಡಿರುವಂಗೆ ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಅದಕ್ಕೆಲ್ಲ ನಾವು ಒಂದು 50,000 ಹಣ ಕೊಟ್ಟು ನಾವು ಕನ್ನಡ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡದ ಕಾರ್ಯಕ್ರಮ ಮಾಡಲಿಕ್ಕೂ ಇವತ್ತು ಯಾರೂ ಮುಂದೆ ಬರ್ತಾ ಇಲ್ಲ. ಸೊ ಹಾಗಾಗಿ ಜೈ ಕರ್ನಾಟಕ ಪರಿಷತ್ತು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊ ಬರ್ತಾ ಇದೆ. ಇತರೆ ಕನ್ನಡ ಪರ ಸಂಘಟನೆಗಳು ಕೂಡ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪಿಗಾಗಿ ನಮ್ಮ ಮಂಡ್ಯದಲ್ಲಿ ಒಂದು ಕನ್ನಡ ಭವನವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ, ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮೆಲ್ಲ ಜಿಲ್ಲಾ ಸಮ್ಮೇಳನದ ಸಮಿತಿಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ಈ ಒಂದು ನಿಟ್ಟಿನಲ್ಲಿ ನಾವು ಈ ರೀತಿಲಾದರೂ ಒಂದು ಕನ್ನಡ ಭವನನ ಮಂಡ್ಯಕ್ಕೆ ಆಗಲಿ ಅನ್ನೋದು ನಮ್ಮದೊಂದು ಮಹದಾಸೆ ಇದೆ. ಇನ್ನೊಂದು ವಿಚಾರ ಏನಂತಂದರೆ, ನಾವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ವಿಚಾರವಾಗಿ ಕೆಲವು ಮಕ್ಕಳಿಗೆ ಸ್ಪರ್ಧೆಗಳನ್ನು ಹಲವಾರು ಬಡಾವಣೆಗಳಲ್ಲಿ ನಾವು ಹಮ್ಮಿಕೊಂಡಿದ್ದು. ಏಕೆಂದರೆ ನಾವು ಸಮ್ಮೇಳನಕ್ಕೆ ಆಹ್ವಾನ ಮತ್ತು ಕನ್ನಡ ರಾಜ್ಯೋತ್ಸವ ಎರಡೂ ಕಾರ್ಯಕ್ರಮ ಮಾಡುವಾಗ ಹಲವಾರು ಮಕ್ಕಳಿಗೆ, ಅಂದರೆ ಕೆಲವು ಕಾನ್ವೆಂಟ್ಗಳಲ್ಲಿ, ಕೆಲವು ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಕೆಲವು ಮಕ್ಕಳುಗಳನ್ನು ನಾವು ಅಲ್ಲಿ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಹೇಳಿದ್ದು. ಆ ಸ್ಪರ್ಧೆಯಲ್ಲಿ ಅವರು ಹೆಸರುಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ. ಎಲ್ಲ ಮಕ್ಕಳು ಕೂಡ ಅಲ್ಲಿ ಕೆಲವು ಮಕ್ಕಳುಗಳು ಪೂರ 80 ಭಾಗ ತಪ್ಪು ಅವರ ಹೆಸರುಗಳನ್ನೇ ಬರೆದಿದ್ದಾರೆ. ಹಾಗಾಗಿ ಕೆಲವು ಶಿಕ್ಷಕರಿರ್ಬೋದು, ಕೆಲವು ಕಾನ್ವೆಂಟ್ ಶಿಕ್ಷಕರಿರ್ಬೋದು, ಈಗ ಖಾಸಗಿಯಾಗಿ ತಗೊಂಡಿರ್ತಕ್ಕಂಥ ಕೆಲವು ಶಿಕ್ಷಕರುಗಳಿರ್ಬೋದು. ಆ ಕೆಲವು ಶಿಕ್ಷಕರಲ್ಲಿ ಏನು ಮಾಡಿದ್ದಾರೆ, ಅವರು ಅದು ಒಂದು 60 ಮಕ್ಕಳು ಶಾಲೆಯಲ್ಲಿದ್ದರೆ ಆ 60 ಮಕ್ಕಳಿಗೆ ಅದು ಸರಿ ಅಂತ ಹೇಳಿದ್ರೆ ಆ ಪದನೇ ಸರಿ ಅಂತೇಳಿ ಮುಂದಿನ ಪೀಳಿಗೆಗೆ ಹೊರಟೋಗುತ್ತೆ. ಹಾಗಾಗಿ ನಾವು ಫಸ್ಟು ನಮಗೆ ಈ ಕಲಿಕಾ ಕೇಂದ್ರ ಮಾಡಿ, ಏನೀಗ SSLCನಲ್ಲಿ ಈ ವರ್ಷ 3,500 ಮಕ್ಕಳು ಇವತ್ತು ಫೇಲ್ ಆಗಿದ್ದಾರೆ. ಅದೇ ರೀತಿ ನಾವು ಕೂಡ ಈಗ ಒಂದು ಕನ್ನಡ ಭವನ ಆದರೆ ಅಲ್ಲೊಂದು ಕಲಿಕಾ ಕೇಂದ್ರ ಮಾಡಿ ಈ ಥರ ಹಲವಾರು ಕೆಲವು ಶಿಕ್ಷಕರಿಗೆ, ಕನ್ನಡ ಬರೆದಿರ್ತಕ್ಕಂಥ ಕೆಲವು ಶಿಕ್ಷಕರಿಗೆ ಅಲ್ಲಿ ಒಂದು ತರಬೇತಿಯನ್ನು ಕೊಟ್ಟರೆ ನಾವು ಮುಂದಿನ ಪೀಳಿಗೆ ಈ ಕನ್ನಡವನ್ನು ಉಳಿಸ್ಬೋದು, ಈ ಸಂಸ್ಕೃತಿಯನ್ನು ಉಳಿಸ್ಬೋದು, ಈ ಕಲೆ ಮತ್ತು ಯಾವುದು ನಾವು ಕಾರ್ಯಕ್ರಮಗಳು ಮಾಡ್ತೀವಿ ಅವೆಲ್ಲ ನಾವು ಉಳ್ಕೊಳ್ತಾ ಹೋಗುತ್ತೆ, ಎಲ್ಲ ನಶಿಸಿ ಹೋಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಜಿಲ್ಲಾಡಳಿತರು ಇದಕ್ಕೊಂದು ಒತ್ತು ಕೊಟ್ಟು ನಮ್ಮ ಕನ್ನಡ ಭವನ ಮಾಡಿ ಒಂದು ಕಲಿಕಾ ಕೇಂದ್ರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.